ಹಾಯ್ ಹಲೋ ಸೃಷ್ಟುಲಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬ ಯಾವ ದಿನದಂದು ಬಂದಿದೆ, ಯಾವ ಒಂದು ಗಣೇಶನನ್ನು ತರೋದಕ್ಕೆ ಯಾವ ಒಂದು ಶುಭ ಮುಹೂರ್ತಗಳು ಬಂದಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸೃಷ್ಟಿಲೋಕ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾವು ಕೆಲವೊಬ್ಬರು ಈ ಒಂದು ನಾಗರ ಚೌತಿಗೂ ಹಾಲನ್ನು ತೆನೆಯನ್ನು ಎರಿತಾರೆ, ಮತ್ತು ಈ ಗಣೇಶ ಚೌತಿಗೂ ಕೂಡ ಹಾಲನ್ನು ಎರಿತಾರೆ. ಮತ್ತು ಸ್ವಲ್ಪ ಜನ ನಮಗೆ ಪ್ರತಿ ತಿಂಗಳು ಅಷ್ಟಮಿ ತತಿ ಅಂಥೇಳಿ ಬರುತ್ತೆ, ಆವಾಗೂ ಸಹ ಅವರು ಪ್ರತಿ ತಿಂಗಳು ಕೂಡ ಎರಿತಾರೆ. ಈ ತನಿ ಎರೆಯುವಂಥ ಪದ್ಧತಿ ಯಾವಾಗ ಬಂತು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ನಮಗೆ ಮಂದಾನ ಪರ್ವತದ ಬಗ್ಗೆ ನಮಗೆ ಯಾವ್ಯಾವ ಒಂದು ವಸ್ತುಗಳು ಸಾಮಗ್ರಿಗಳು ಬಂದವು ಅಂಥೇಳಿ ಗೊತ್ತಿದೆ. ಆ ಒಂದು ಸಮಯದಲ್ಲಿ ವಾಸುಕಿ ಅದು ದೈವ ಸರ್ಪವಾಗಿರುತ್ತೆ. ಆವಾಗ ರಾಕ್ಷಸರು ಬಂದು ಈ ಒಂದು ದೇವಾನುದೇವತೆಗಳಿಗೆ ತುಂಬ ಹಿಂಸೆಯನ್ನು ಮಾಡ್ತಾ ಇರ್ತಾರೆ. ನಾನು ಹೆಚ್ಚು ತಾನು ಹೆಚ್ಚು ಅಂಥೇಳಿ ಒಂದು ದೇವಾನುದೇವತೆಗಳಿಗೆ ಹಿಂಸೆಯನ್ನು ಮಾಡ್ತಾ ಇರ್ತಾರೆ. ಆಗ ಸಾಕ್ಷಾತ್ ನಾರಾಯಣನು ಒಂದು ಉಪಾಯವನ್ನು ಮಾಡಿಕೊಂಡು ಈ ರೀತಿಯಲ್ಲಿ ಮಂದಾರ ಪರ್ವತವನ್ನು ಕಡಿಯೋದಕ್ಕೆ ಒಂದು ಮಾತುಕತೆ ಆಗುತ್ತೆ ರಾಕ್ಷಸರ ಮಧ್ಯೆ ಮತ್ತು ದೇವಾನುದೇವತೆಗಳ ಮಧ್ಯೆ. ಆ ಒಂದು ಸಂದರ್ಭದಲ್ಲಿ ವಾಸುಕಿಯನ್ನು ಆ ಒಂದು ಮಂದನ ಪರ್ವತಕ್ಕೆ ಸುತ್ತಿ ಒಂದು ಕಡೆಗೆ ದೇವತೆಗಳು, ಒಂದು ಕಡೆಗೆ ರಾಕ್ಷಸರು ಸೇರಿ ಅದನ್ನು ಕಡಿತಾರೆ. ಮಂದಾರ ಪರ್ವತವನ್ನು ಕಡಿದಾಗ ಅದರಲ್ಲಿ ಸುಮಾರು ವಸ್ತುಗಳು ನಮಗೆ ಲಭ್ಯವಾಗುತ್ತೆ. ಆ ಒಂದು ಸಮಯದಲ್ಲಿ ಆ ಒಂದು ಮಂದಾನ ಪರ್ವತವನ್ನು ಕಡಿಯೋ ಸಮಯದಲ್ಲಿ ವಾಸುಕಿಗೆ ಆ ಒಂದು ಮೈಯಲ್ಲೆಲ್ಲ ರಕ್ತ ಅನ್ನುವಂಥದ್ದು ಸುರಿತಾ ಇರುತ್ತೆ. ಹಾಗಾಗಿ ಅವತ್ತಿನ ದಿವಸ ನಾರಾಯಣನು ಆ ಒಂದು ವಾಸುಕಿಗೆ ಒಂದು ವರವನ್ನು ಕೊಡ್ತಾನೆ. ಈ ಒಂದು ನಿನಗೆ ಇವಾಗ ಪಂಚಮಿ ಚೌತಿ ಅನ್ನುವಂಥದ್ದು ಏನು ಬರುತ್ತಲ್ವ, ಪಂಚಮಿಯೇ ಮತ್ತು ಚೌತಿ, ಗಣೇಶ ಚೌತಿ, ಈ ಒಂದು ಸಂದರ್ಭಗಳಲ್ಲಿ ಮಾನವರು ನಿನ್ನನ್ನು ತೆನೆ ಎರೆಯುವ ಒಂದು ಪದ್ಧತಿಯಲ್ಲಿ ನಿನ್ನನ್ನು ಹಾಲು ಎರಿತಾ ಬಂದಾಗ ನಿನಗೆ ಅವರ ಒಂದು ರೋಗ ರುಜಿನ ಆಗಿರ್ಬೋದು, ಮತ್ತು ಅವರಿಗೆ ದೋಷಗಳು ಇರುತ್ತೆ. ಅವರಿಗೆ ಸರ್ಪದೋಷ ಆಗಿರ್ಬೋದು, ಈ ಒಂದು ನಿನಗೆ ಸಂಬಂಧಪಟ್ಟಿರುವಂಥ ದೋಷಗಳೆಲ್ಲ ಮುಕ್ತಿಯಾಗುತ್ತೆ. ಮತ್ತು ಅವರಿಗೆ ಒಂದು ಸಂತಾನದ್ದು ಪ್ರತಿಯೊಂದು ದೇವರು ಅವನಿಗೆ ಒಂದು ವರವನ್ನು ಕೊಡ್ತಾನೆ. ಪ್ರತಿ ವರ್ಷ ನಿನಗೆ ಈ ರೀತಿ ಯಾರು ಶ್ರದ್ಧಾಭಕ್ತಿಯಿಂದ ನಿನ್ನ ಒಂದು ಹುತ್ತಕ್ಕೆ ಆಗಿರ್ಬೋದು, ನಾಗರ ಕಲ್ಲಿಗೆ ಆಗಿರಬಹುದು, ನಿನ್ನನ್ನು ಸ್ಮರಿಸಿ ಅವತ್ತಿನ ದಿವಸ ಅವರು ಶ್ರದ್ಧಾಭಕ್ತಿಯಿಂದ ನಿನಗೆ ಹಾಲನ್ನು ಎರೆದಿದ್ದೇ ಆದರೆ ನಿನಗೆ ಅವರಿಗೆ ಈ ಒಂದು ಸಕಲ ಸೌಭಾಗ್ಯಗಳು ಸಿಗುತ್ತೆ ಅಂಥೇಳಿ ವಾಸುಕಿಗೆ ಸಾಕ್ಷಾತ್ ಶ್ರೀಮನ್ ನಾರಾಯಣ ಅವನಿಗೆ ವರವನ್ನು ಕೊಡ್ತಾನೆ. ಅವತ್ತಿನಿಂದ ಈ ತನೆ ಇರುವ ಪದ್ಧತಿ ಬಂತು ಅಂಥೇಳಿ ಸುಮಾರು ಪುರಾಣಗಳಲ್ಲಿ ಉಲ್ಲೇಖ ಸಹ ಇದೆ. ಹಾಗಾಗಿ ಅವತ್ತಿನ ದಿವಸ ಕೆಲವೊಂದು ಜನ ನಾಗಚೌತಿಗೆ ಎರಿತಾರೆ, ಕೆಲವೊಂದು ಜನ ಇವಾಗೇನು ಗಣೇಶ ಚೌತಿಗೆ ಎರಿತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಎರೆಯುವಂಥದ್ದು ನಾಗರ ಚೌತಿಗೆ, ನಾವು ಈ ನಾಗರ ಕಲ್ಲಿಗೆ ನಾವು ಹಾಲನ್ನು ಹಾಕ್ತೀವಿ. ಕೆಲವೊಬ್ಬರು ಹುತ್ತಕ್ಕೆ ಕೂಡ ಹಾಕ್ತಾರೆ. ಹುತ್ತಕ್ಕೆ ಹಾಕೋದು ಕೂಡ ಅವರವರ ಮನೆಯ ಪದ್ಧತಿಗೆ ಬಿಟ್ಟಿರುವಂಥದ್ದು. ಯಾಕಂದರೆ ಎಲ್ಲ ಹುತ್ತುಗಳಲ್ಲೂ ಹಾವು ಅನ್ನುವಂಥದ್ದು ಇರೋದಿಲ್ಲ. ಆದರೆ ಕೆಲವೊಂದು ಹುತ್ತುಗಳಲ್ಲಿ ನಾವು ಹಣ್ಣು ಹಂಪಲ ಹಾಲನ್ನು ಹಾಕಿದಾಗ ಒಳಗಡೆ ಹಾವೇನೋ ಒಂದು ಇದ್ದ ಪಕ್ಷದಲ್ಲಿ ಅದಕ್ಕೆ ಉಸಿರು ಕಟ್ಟದಂಗೆ ಆಗುತ್ತೆ, ಅದಕ್ಕೆ ನಾವು ತೊಂದರೆ ಮಾಡಿದ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಅದು ಕೂಡ ಮನುಷ್ಯರಿಗೆ ಹಾನಿ ಮಾಡೋದು ಕೂಡ ಉಂಟು. ಹಾಗಾಗಿ ನೀವು ಆದಷ್ಟು ನಿಮ್ಮ ಒಂದು ನಾಗರ ಕಲ್ಲಿಗೆ ನೀವು ಹಾಲನ್ನು ಎರೆಯೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅಂಥೇಳಿ ಹೇಳ್ತೀನಿ. ನೋಡಪ್ಪ, ಇವಾಗ ಗಣೇಶ ಹಬ್ಬ, ಗೌರಿ ಗಣೇಶ ಬಗ್ಗೆ ತಿಳಿಸ್ಕೊಡ್ತೀವಿ ಅಂಥೇಳಿ ನಾಗರ ಚೌತಿದು ಕೂಡ ತುಂಬ ಅಂದರೆ ತುಂಬ ಮುಖ್ಯವಾಗಿತ್ತು. ಹಾಗಾಗಿ ನಾನು ಅದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ನೀವು ಅವತ್ತಿನ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಲಾಕಿ ಬರುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು. ಬನ್ನಿ, ಇವಾಗ ಗೌರಿ ಗಣೇಶ ಹಬ್ಬ 2024 ಯಾವ ಒಂದು ಶುಭ ಮುಹೂರ್ತದಲ್ಲಿ ಬಂದಿದೆ, ಯಾವ ಒಂದು ದಿನಗಳಲ್ಲಿ ಬಂದಿದೆ ಅಂಥೇಳಿ ತಿಳಿಸ್ಕೊಡ್ತೀನಿ. ನೋಡಿ, 6ನೇ ತಾರೀಕು ನಮಗೆ ಗೌರಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. 6ನೇ ತಾರೀಕು ಗೌರಿಯ ವ್ರತ ಆಗಿರ್ಬೋದು, ಬಾಗಿನವನ್ನು ಕೊಡೋದಾಗಿರ್ಬೋದು. ಈ ವರ್ಷ ಬಂದು ನಮಗೆ 6ನೇ ತಾರೀಕು ಶುಕ್ರವಾರದಂದು ಬಂದಿದೆ. ಶುಕ್ರವಾರದಿಂದ ಬಂದಿರೋದ್ರಿಂದ ಮಹಿಳೆಯರಿಗೆ ಒಂದು ರೀತಿ ಹಬ್ಬ ಅಂತಲೇ
ಹೇಳಬಹುದು. ಮತ್ತು ನಾವು ಗಣೇಶನನ್ನು ಯಾವ ದಿನದಂದು ತರಬೇಕಪ್ಪ ಅಂತಂದರೆ ನೋಡಿ, ನಾನಿಲ್ಲಿ ನಿಮಗೆ ಸೆಪ್ಟೆಂಬರು 6ನೇ ತಾರೀಕು ಮಧ್ಯಾಹ್ನ ನಮಗೆ 3 ಗಂಟೆ 1 ನಿಮಿಷದಿಂದ ನಮಗೆ ಚೌತಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಮತ್ತು ನೋಡಿ, ನಿಮಗೆ ಶುಭ ಒಂದು ಸಮಯ ಅಂತಂದರೆ ಸಂಜೆ 5 ಗಂಟೆ 37 ನಿಮಿಷಕ್ಕೂ ಸಹ ನೀವು ಗಣೇಶನನ್ನು ಬರಮಾಡ್ಕೊಳ್ಬಹುದು. ಮತ್ತು ಇನ್ನೊಂದು ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ. 11 ಗಂಟೆ 3 ನಿಮಿಷ ಮತ್ತು ನಿಮಗೆ ಮಧ್ಯಾಹ್ನ 1 ಗಂಟೆ 34 ನಿಮಿಷದವರೆಗೂ ನಿಮಗೆ ಚೌತಿ ದಿನ ಅನ್ನೋವಂಥದ್ದು ಇರುತ್ತೆ. ನಾನು ಏನು ಇವಾಗ ನಿಮಗೆ ಇಷ್ಟು ಮುಹೂರ್ತಗಳನ್ನ ಕೊಟ್ಟಿದ್ನಲ್ವ, ನಿಮಗೆ ಆದಷ್ಟು ನೀವು ಬೆಳಗಿನ ಜಾವ ತೆಗೆದುಕೊಂಡು ಬರುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು. ಈ ಒಂದು ಸಮಯದಲ್ಲಿ ನೀವು ಗಣೇಶನನ್ನು ತೆಗೆದುಕೊಂಡು ಬರಬಹುದು. ನಮಗೆ 6ನೇ ತಾರೀಕು ಮಧ್ಯಾಹ್ನ 3 ಗಂಟೆ 1 ನಿಮಿಷಕ್ಕೇ ನಮಗೆ ಚೌತಿ ಅನ್ನೋವಂಥದ್ದು ಆರಂಭವಾಗುತ್ತೆ. ಹಾಗಾಗಿ ನೀವು ಸಂಜಾ ಕಾಲದಲ್ಲಿ ನೀವು 6ನೇ ತಾರೀಕು 5 ಗಂಟೆ 37 ನಿಮಿಷಕ್ಕೂ ಸಹ ನೀವು ತರಬಹುದು. ಇಲ್ಲ ನಾವು ಬೆಳಗ್ಗೆ ನಮ್ಗೆ ಅಷ್ಟೊತ್ತಿಗೆ ಆಗೋದಿಲ್ಲ ಅಂದರೆ ಬೆಳಗ್ಗೆ 7ನೇ ತಾರೀಕು ಕೂಡ ಸಹ ತರಬಹುದು.